ಅಲ್ಲಕಲ್ಲ ನಿನ್ನ ಮೇಲೆ ಅಷ್ಟೊಂದು ಭರವಸೆ ಇಟ್ಕೊಂಡು ನನ್ನ ಮಗ ಪಪ್ಪ ಪಾರ್ಟಿ ಕಷ್ಟ ಬೀಳ್ತಾನೆ. 5 ಗಂಟೆ ರಾತ್ರಿ ಗೆದ್ದೋಗೋದು ಸಂಧೆ 12 ಗಂಟೆ ಆದ್ರೂ ರಾತ್ರಿ 12 ಗಂಟೆ ಆದ್ರೂ ಅಷ್ಟೊಂದು ಅನ್ವಾಸ ಹತ್ತುತ್ತಾನೆ. ಜ್ಞಾನವೇ ಬಿಡ್ವಾ, ತಿರ್ಗಾ ಗಿರ್ಸ್ಕೊಂಡು ಕೂತಿದ್ದೀರಿ ಅಲ್ಲ, ನಾಚಿಕೆ ಮಾರ ಬರ್ಬೋದಿಲ್ವಾ? ನಿನ್ನ ಏನು ಪ್ರಯೋಜನಿಲ್ಲ. ಇವಳು ತಲೆ ಮೇಲೆ ಕತ್ತಿಸ್ಕೊಂಡು ಕುಡಿಸ್ಕೊಂಡಳಲ್ಲ, ಇವಳು ಮುಗಿಬೇಕು ಕ್ಯಾಕರ್ಸು ಮಕ್ಕೆ. ಏನೋ ಮಾತಾಡು ಸಾಕು, ಹಂಗೆ ಹಿಂಗೆ ಅಂತೀಯ. ಈಗಂಗ್ಲೇ ಬಾಯ್ಬಿಟ್ಟು ಮಾತಾಡ್ಲೇ ನೀನು? ಮಾತಾಡು. ಈಗ ಕಳಿಸು ಅಂದ್ಬಿಟ್ಟು ಹೋಗೋನೆ. ನನ್ನ ಕಣ್ಣು ಮುಂದ್ಗಡೆ ಅವ್ರು ಇರೋದು ಬೇಡ, ಅವ್ರು ಇದ್ರೆ ನಾನು ಇರೋಕಿಲ್ಲ ಅಂದವನೇ. ಈಗ ನಿಮ್ಮಿಂದವ ನನ್ನ ಮಗನ ಕಳ್ಕೊಳ್ಳೋಣ. ಎಲ್ಗೋದಾನು ಹೇಳು? ಹೋಗಿ ಕಡ್ದು ಮನೆಯಿಂದ ಹಚ್ಕೆ. ನೀವಿರೋದು ಬೇಡ, ಬಿಡೋದು ಬೇಡ, ಹೋಗಿ ಮನೆಯಿಂದ ಹಚ್ಕೆ. ಮತ್ತೆ ನಿಮ್ದು ಅಮ್ಮಯ್ಯ ಅಂತೀವಿ ಎಲ್ಲೋಗವ ನಿಮಗೆ ಗೊತ್ತುತ್ತಾನೆ. ಅಲ್ಲಿ ನಮ್ಮ ಮನೆ ಇದ್ರತಾನೆ, ಅಲ್ಲಿ ಏನು ಇದ್ದದು ಎಲ್ಲ ಗೋಡೆಲ್ಲ ಹಳೆದಾಗ ಕುಂತದೆ. ಯಾವಾಗ ಮುಟ್ಕೊಡೋದು, ಯಾವ ಮನೆ ಇದ್ದದು. ಈಗ ನಮ್ಮ ದೊಡ್ಡವೇನು ಕರೆದಳ, ಒಂದು ಹಬ್ಬ ಹುಣ್ಣಿಮೆಗೆ ಕರೆಯಕ್ಕಿಲ್ಲ, ಬಾವುಡು ಸಿಕ್ಕಿಲ್ಲ. ನಮ್ಮ ಅವ್ವ ಇದ್ದಾಳೆ ಹೇಳಿ, ನಮ್ಮ ಅವ್ವ ಆದರೆ ನಮ್ಮ ಅಪ್ಪದೇನಾಗಿದ್ದದ. ಯಾರು ಇಲ್ಲ ನಮಗೆ, ಯಾರು ಇಲ್ದನಿರೋ ದಿಕ್ಕೆಟ್ಟು ಪರದೇಸಿಗಳು ನಾವು. ದಿಕ್ಕೆಟ್ಟು ಪರದೇಸಿಗಳಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು ತಾನೆ. ಮತ್ತು ಅದಕ್ಕೆ ಮನೆ ಒಳಗೆ ಗಾಡಿಯ ನೀನು? ಅಲಕಲ್ಲ ಯಾಕ್ಲ ಬಿಮ್ಮಲ್ಲಿ ಸುಳ್ಳು ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡೆ ನೀನು. ಫೇಲ್ ಆಗದೆ ಕಣಪ್ಪ ಅಂತ ಹೇಳ್ಬಿಟ್ಟಿದ್ರೆ ಏನಾರು ಆಗೋದು. 10 ರೂಪಾಯಿ ದುಡ್ಡು ಯಾಕೆ ಇಸ್ಕೊಂಡೆ ನೀನು? ಏನು ಮಾಡಿದೆ? ಏನು ದುಡ್ಡಿಗೇನು ಬೆಲೆ ಇಲ್ವಾ? ಬೆಲೆ ಇಲ್ವಲ್ಲ? ನೀವು ತಪ್ಪಾಯ್ತು. ಅವ್ನು ನೋಡಿದ್ರೆ ಮನೆಗೆ ಹಚ್ಚಿ ಕಳ್ಸೋದ್ಬಿಟ್ಟೋಗಾನೆ. ಏನು ಮಾಡೋದು ಏನು ನಮ್ಗಂತೂ ಗೊತ್ತಿಲ್ಲ ಕಣಪ್ಪ. ನನಗಂತೂ ತಲೆ ಕೆಟ್ಟು ಕೆರೆ ಆಡ್ದಂಗೆ ಆಗದೆ. ಅದೇನು ಮಾಡಬೇಕು ಅಂತಾನೆ ಗೊತ್ತಾಯ್ತೇ ಇಲ್ಲ. ಮತ್ತೆ ಇದೊಂದ್ಸಲಿ ಹೇಳಿ ಅತ್ತೆ ನಿಮ್ದು ಅಮ್ಮಯ್ಯ, ಇದೊಂದ್ಸತಿ ಹೇಳಿ ಇನ್ನೊಂದ್ಸತಿ ಯಾವುದೇ ಥರದಲ್ಲಿ ತಪ್ಪಾಗ್ದಂಗೆ ಇರ್ತೀವಿ. ನಾನು ಕೈಯಲ್ಲಿ ಹಾಕಿರ ಕಣವ, ನಾನು ಕೈ ಹಾಕಿದ್ರೆ ನಿಮ್ಗೆ ಕೊಟ್ಟು ಆಡಾಡೋಕ್ಕೆ ಹೆಂಗೆ ಹೇಳೋಣ? ಅವ್ನಿಗೆ ಬಿಟ್ಟಾನೆ ನನ್ನ ಹೋಗಿ ನನಗೆ ಹೇಳ್ಬೇಡ ನೀನು ಅಂತಾನಪ್ಪ. ಏನು ಕಾರಣ ನೀನು ತಿರ್ಗಿಸ್ಕೊಂಡು ಮಾತಾಡೋಕೆ ಬರೀಕಿಲ್ವಾ? ಹೇಳ್ತಾನೆ ಕಳಿಸೋ ಅಂತಂದವನೇ. ಹೋಗಿ ಎಲ್ಲರೂ ಹೊಸ ದುಡ್ಡು ಬರೋಗಿ. ಇನ್ನು ನಾವಿನ್ನೇನು ಮಾಡವ? ನಾವು ಅದಕ್ಕೆ ತಾನೇ ಹೇಳ್ತಿದ್ದು. ನಮ್ಮ ಮಾತುಗಳು ಕಂಡ್ರೆ ಏನು ಅಲ್ಲ, ನಾವು ಹೇಳ್ತಿದ್ದೆ ಅದಕ್ಕೆ. ಅಯ್ಯೋ ಏನೋ ಮೊಳೆತ್ಕಲ್ವ ಹೇಳೋದು. ಅವ್ರ ಮಾತುಕೊಳಕ್ಕೆ ಕೇಳೋದು ಅನ್ನೋದು ನಿಮ್ಮ ಬಾಯಲ್ಲಿ ಬರ್ಲಿವಲ್ಲ ನೋಡು. ನಿಮ್ಮ ಬಾಯಲ್ಲಿ ಬರ್ಲಿವಲ್ಲ. ನಾವೇನೋ ಕೆಟ್ಟದ್ದು ಕೇಳ್ಕೊಡ್ತಿದ್ವಾ? ಮೊಳೆತ್ಕಲ್ವ ಹೇಳ್ಕೊಡ್ತಿದ್ದು. ಚೆನ್ನಾಗಿರ್ಲಿ ಅಂತಲ್ವ ಹೇಳ್ಕೊಡ್ತಿದ್ದು? ಹಾಳಾಗಲಿ ಅಂತ ಹೇಳ್ಕೊಟ್ಟಿದ್ವ ನಾವು? ಹಾಳಾಗಲಿ ಅಂತ ಹೇಳ್ಕೊಟ್ಟಿದ್ವಾ ಹೇಳು? ನಾವೇ ಚೆನ್ನಾಗಿರ್ಲಿ ಅಂತಾನೆ ಕಣವ ಹೇಳ್ಕೊಟ್ಟಿದ್ದು. ಅದನ್ನ ಕಳ್ಕೊಂಡಾರ ಯಾರು? ನೀವು ತಾನೇ ಕಳ್ಕೊಂಡಾರು. ಇನ್ನೇನು ಹೇಳ್ತಿದ್ದೀರಿ ನೀವು ನನಗೆ? ನಿಮಗೆ ತೆಗಿ ಬೆಂಕಿ ಸುಮ್ಮನೆ ಎದ್ದೋಗಿ ಅತ್ತ ಕಡ್ದು ಮನೆಗೆ ಹಚ್ಚಿ ಕಣ್ಣು ಮನೆಗೆ ಹೋಗಿ ಅತ್ತಾಗ ಎಲ್ಲರೂ ಇರೋಗಿ. ಇನ್ನು ಅವನು ಹೋಯ್ತೀನಿ ಅಂದರೆ ಇನ್ನು ಗೊತ್ತಾಯ್ತಿಲ್ವಾ? ಗೊತ್ತಿರಲಿಲ್ಲ ನಿನಗೆ? ಮೊದಲೇ ಗೇಮ್ ಆಡ್ದವನು ಅವನ್ನ. ಹೆಂಗೋ ಚೆನ್ನಾಗಿ ಈಗ ಅಂಗಡಿ ಮಡಿಕೊಂಡು, ಒಂದು ಅಂಗಡಿ ಏನಂತ 3 ಅಂಗಡಿ ಮಡಿಕೊಂಡು ಹೆಂಗೋ ನೆಮ್ಮದಿಗೆ ಸಂಪಾದನೆ ಮಾಡ್ತಾವನಿ. ಈಗೆಲ್ಲ ತಲೆಗೆಸ್ಕೊಂಡು ತಿರ್ಗಾ ಅದಕ್ಕೆ ರೂಟ್ ತೆಗೆದ್ರೆ ಆಮೇಲೆ ಗೊತ್ತಾಯ್ತದೆ. ತಿನ್ನಕ್ಕೆ ಉಣ್ಣಕ್ಕೂ ಇಲ್ದಂಗೆ ಸರಿ ಮೈದಕ್ಕೆ ಕಾಲು ಕಟ್ಬೇಕಾಯ್ತದೆ. ತಿಳ್ಕೊಬಿಡು. ಅಯ್ಯೋ ನಾನು ಏನಂತೆ ಮಾಡ, ನೀವು ಓದ್ಬೇಡ, ನಂಬರ್ ತೆಗಿಬೇಡ ಅಂತ ಹೇಳಿದ್ನ. ನಾನು ಓದು ಚೆನ್ನಾಗಿರಪ್ಪ ಅಂತಲೇ ತಾನೇ ಹೇಳಿದ್ದು. ಇನ್ನು ತೆಗಿದೋದಕ್ಕೆ ನಾನು ಏನು ಮಾಡನೆ? ನೀವು ಒಳ್ಳೆ ಅವ್ರು ಆಡಂಗೆ ಆಡ್ತಾ ಇದ್ದೀರಲ್ಲ. ಅಲ್ಲ ಕಲೆ, ನೀನೊಳ್ಳೆ ಚೆನ್ನಾಗಿ ಹೇಳ್ತಾ ಇದೀಯಪ್ಪ. ಈಗ ನಾನೇನು ಮಾಡೋದಕ್ಕೆ? ಈಗ ನಿಮ್ಮ ಮಗನ ಓದ್ಬೇಡ ಅಂತ ಹೇಳ್ಕೊಟ್ಟಿದ್ದಾನ? ಇಲ್ಲ ಈಗ ನಾನು ಅವ್ನಿಗೆ ಹೇಳ್ಕೊಟ್ಟು ನಿಮ್ಗೆ ಕಾಣ್ದಂಗೆ ಕಳಿಸ್ಲಾ ಮೊದಲು ಮನೆಯಿಂದ ಹಚ್ಕೆ ಅವ್ರು ಕಮ್ಮಿ ನಂಬರ್ ತೆಗ್ದವ್ರೆ ಅಂತ ಹೇಳ್ಕಳ್ಸೋದ ನಾನು? ಏನಾರು ಮಾತಾಡ್ತಾನ ನನ್ನ ಪಾಡದ ನೀವು ನಿಂತಾನೆ. ಅವನು ಕಳ್ಸೋ ಮನೆಯಿಂದ ಹಚ್ಕೊಂಬಿಟ್ಟು ಹೋದನು ಅವನು. ನೀವು ನೋಡ್ರಿ ನನ್ನ ಎಷ್ಟಾರು ಮಾಡ್ತಿದ್ದೀರಿ. ಏನಾರು ಮಾಡ್ಕೊಂಡು ನಮ್ಗೇನು ಕಾಡ್ದು ಹೋಗ್ಲಿಲ್ಲ ಅಂದ್ರೆ ಅವನೇ ಹೋಯ್ತಾನೆ. ಇರಿ ನೀವೇ ಅಂತೀವಿ. ಎಲ್ಗೆ ಹೋಗವ? ಅಪ್ಪನಿಗೆ ಹೇಳು, ಅಪ್ಪ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಗನ್ನಜ್ಜಿ ಸಿಗಪ್ಪ ಬತ್ತವನೆ ಹಂಗನ್ನು. ನಾನು ಅಂಗಡಿ ಕೆಲಸನೇ ಮಾಡ್ಕೊಂಡಿರ್ತೀನಿ. ಇನ್ಮೇಲೆ ಜವಾಬ್ದಾರಿಗೆ ಇರ್ತೀನಿ ನಾನು. ಹೇಳು ಚಿಕ್ಕಪ್ಪ ಅಂದ್ಬಿಟ್ಟು ಹೇಳು. ಆಯಿತು. ಏನಾಯ್ತು ಬಿಮಲ್ಲು? ಏನಿದು ಎಲ್ಲ ಸಬ್ಜೆಕ್ಟಲ್ಲಿ ನುಣ್ಗೆ ಫೇಲ್ ಆಗಿದ್ದೀವಿ. ಒಂದು ನಂಬರ್ ತೆಗೋಕ್ಕಾಗಿತ್ತು ನಿನಗೆ? ಚಿಕ್ಕಪ್ಪ ನನಗೆ ಓದೋಕ್ಕೆ ಇಂಟ್ರೆಸ್ಟ್ ಇದ್ದಿತ್ತಿಲ್ಲ ಕಣ್ ಚಿಕ್ಕಪ್ಪ. ನಾನು ಏನು ಮಾಡೋಣ ಹೇಳ್ಬೇಕಾಗಿತ್ತು. ಹಾಗೆ ಎಲ್ಲಾರೇ ಓದ್ಕಟ್ಟಾಗ ಓದತಾವ ಎಲ್ಲ ಟ್ಯೂಷನ್ಗೆ ಸೇರ್ಕೊಬೋದಾಗಿತ್ತಲ್ಲ ನೀನು. ಅದು ಬಿಟ್ಬಿಟ್ಟು ಫೇಲ್ ಹಾಕಿ ಕುಂತಿದ್ಯಲ್ಲ. ಏನು ಕಮ್ಮಿ ಆಗಿತ್ತಲ್ಲ ನಿಮಗೆ? ದೊಡ್ಡ ಕಾಲೇಜ್ಗೆ ಸೇರಿಸಿ ಅಷ್ಟೊಂದು ಲಕ್ಷ ಗಟ್ಟಲೆ ಖರ್ಚು ಮಾಡಿ ಓದಿಸ್ತಿಲ್ವಾ? ಈಗ ಆಗಿದಾಯ್ತು ಹೋಗಿದಾಯ್ತು. ಇವ್ರು ನೋಡಿ ಹಂಗಾರ್ಥ ಗೊತ್ತಿದ್ದಾರೆ ನಿಮ್ಮ ಅಣ್ಣ ಅಂತ. ಮನೆ ಬಿಟ್ಟೋಗಿ ಅಂತಾರಲ್ಲ. ಎಲ್ಗೋಗವ ನಾವು ಹೇಳಿ ನೀವೇ? ಇದನ್ನ ಕಟ್ಕೊಂಡು ಎಲ್ಲೋಗನೆ? ಮತ್ತೆ ಮನೆ ಬಿಟ್ಟು ಹೋದಾರಂತೆ, ಫೇಲ್ ಆಗಿರೋದು ಮನೆ ಬಿಟ್ಟು ಹೋದಾರಂತ ಹಾಗಂತ ಕುಂತವ್ರೆ ಇವರು. ಮನೆ ಬಿಟ್ಟೋಗಿ ಹೇಳ್ಬಿಟ್ಟು ಎಲ್ಲಿ ಹೋಗ್ತದೆ ಹೇಳಿ ಇವ್ರು ಕಟ್ಕೊಂಡಾರು. ನಮ್ಗಳು ನಿಮ್ದಿಲ್ಲ ತೆಗೆ ಇವರಿಂದ ಅವತ್ತಿಗೆ. ಸುಮ್ಮನೆ ಕೂತ್ಕೊಳ್ಳಿ ನೀವು. ನೀವೇನು ಒಳ್ಳೆ ಸರಿಯಾಗಿ ಮಾತಾಡೋದಂಗೆ ಮಾತಾಡಬೇಡಿ ನೀವು. ಅದರ ಕೆಲಸಗಳು ಮಾಡಿರೋದಂಗೆ ನಿಮ್ಮ ಬುದ್ಧಿಗಳು ಗೊತ್ತುಕತೆ. ಆ ಕರೋದಕ್ಕೆ ನಾನು ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಎಷ್ಟು ಸತಿ ಹೇಳಿದನು ಬಿಟ್ಬಿಡಿ ಅವ್ನು ಪಾಡ್ಗವನ್ನ. ನಾನು ನೋಡ್ಕೊತೀವಿ ನಾವು. ಅಂದರೆ ನೀವು ಯಾವುದೊಂದಕ್ಕೂ ಆಗ್ಬಿಡ್ದಾನೆ. ಈಗ ನೋಡ್ರಿ ಫೇಲ್ ಹಾಕಿ ಕುಂತವನಲ್ಲ ಅವನು.
ನಾನು ಹೇಳಿಲ್ವಾ ಎಷ್ಟು ಸತಿ ನಾವು ಹೇಳಿದ್ಲು ನಮ್ಮ ಇದು ಬಿಟ್ಬಿಟ್ಟು ನಾವು ನೋಡ್ಕೊತೀವಿ ಅಂದ್ರೆ ನೀವು ಒಬ್ಬ ಮಗನ ಬಿಟ್ಟಿರೋಕ್ಕಾಗಿಲ್ಲ ಅಂದ್ಬಿಟ್ಟು ಇಸ್ಕೊಂಡು ಹಂಗೆ ಹಿಂಗೆ ಅನ್ಕೊಂಡು ಅದು ಮಾಡಿದ್ರಿ ಸ್ಕೂಟ್ರ್ ಹಾಕ್ಬೇಕಾಗಿತ್ತು ಅವ್ನಿಗೆ ನಾನು ಹೋಯ್ತಿದ್ದೆ ಕರ್ಕೊಂಡು ಹೋಯ್ತಿರ್ತಾನೆ ನನ್ನ ಮಗನ ಸ್ಕೂಟ್ರೇ ಬೇಕು ಅಂತ ಆಟ ಮಾಡ್ಕೊಂಡು ತೆಗೆಸ್ಕೊಂಡ್ರಿ ಈಗ ಏನಾಯಿತು ಅದಕ್ಕೆ ಆಮೇಲೆ ಪೇರೆಂಟ್ಸ್ ಮೀಟಿಂಗ್ ಅಂದ್ಬಿಟ್ಟು ನಂಬರ ನಿಮ್ಮನ್ನೇ ಕೊಟ್ಕೊಂಡ್ರಿ ನಮ್ಗಳ್ದು ಯಾವ್ದಾರು ಕೊಡ್ಬೋದಾಗಿತ್ತಾನೆ ಅಡ್ಮಿಷನ್ ಮಾಡ್ಸಕ್ಕೆ ಹೋದಾಗ ಈಗ ಅಣ್ಣನಾರು ಕೊಡ್ಬೋದಾಗಿತ್ತು ಇಲ್ಲ ನಮ್ಮನಾರು ಕೊಡ್ಬೋದಾಗಿತ್ತು ನಿಮ್ಮದು ಕೊಟ್ಕೊಂಡ್ರಂತೆ ತಿಂಗಳ ಪೇರೆಂಟ್ಸ್ ಮೀಟಿಂಗ್ ಮಾಡಿದಾಗ ಹೋಗಿ ಏನು ಎಂತು ಅಂತ ವಿಚಾರಿಸ್ಕೊಬರಕ್ಕೆ ಬಿಡ್ನಿಲ್ಲ ನೀವು ಅಣ್ಣ ಹೋದಾಗ ಪ್ರಿನ್ಸಿಪಲ್ ಏನೋ ಫೋನ್ ಮಾಡ್ಕರ್ದಿ ಹೋದಾಗ ಅದೇ ಕೂಟ್ರು ಪಾಟ್ರು ಅಂತ ತಗೊಟ್ಟಿದ್ದೀರಿ ಅವ್ನು ಅದಕ್ಕೆ ತಗೊಟ್ಟಿದ್ದೀರಾ ಅಂದ್ಬಿಟ್ಟು ಬಾಯಿ ಬಂದಂಗೆ ಮಾತಾಡಿದ್ರಂತಲ್ಲ ಅವೆಲ್ಲ ಯಾಕೆ ಬೇಕದಕ್ಕೆ ಯಾಕೆ ಬೇಕು ಹೇಳಿ ನೀವೇ ಹೌದು ತಪ್ಪಾಗದೀಗ ಏನು ಮಾಡೋದು ಹೇಳಿ ಈಗ ಫೇಲ್ ಆಗ್ಬಿಟ್ಟವ್ರು ಏನ್ಬಿಟ್ಟು ಈಗ ನೋಡ್ರಿ ಇವರು ಮನೆ ಬಿಟ್ಟೋಗಿ ಅಂತಾರೆ ನಿಮ್ದು ಅಮ್ಮಯ್ಯ ಅಂತೀನಿ ಬೇಕಾದ್ರೆ ಅಂಗಡಿ ಕೆಲಸ ಮಾಡ್ಕೊಂಡು ಇರ್ತಾನೆ ಎಲ್ಲೂ ಒಯ್ಕಿಲ್ವಂತ ಇನ್ನು ಅಂಗಡಿ ಕೆಲಸ ಮಾಡ್ಕೊಂಡು ಇರ್ತೀನಿ ಅಂತವನೇ ಹಂಗೆ ಅಂದ್ಬಿಟ್ಟು ಹೆಂಗಾರು ಮಾಡಿ ಒಪ್ಸಿ ಕಾಡೆ ನಾವು ಏನಂತ ಹೇಳೋದು ಅವನು ಈಗ ಅಂಗಡಿ ತಕ ಹೋಗ್ಬಿಟ್ಟು ಬಂದೆ ನಾನು ಅವಳು ತೀರ ಕುಡ್ದು ನನ್ನ ಮನೇಲಿ ಕರ್ಕೊಂಡು ಹೋಗ್ರಿ ಅಂತ ಅಣ್ಣ ಅಂತ ಕುಂತಾನೆ ಈಗ ಹೆಂಗೆ ಮಾಡೋದೀಗ ನಾವೇನು ಹೇಳಂಗಿದ್ದದು ಈಗ ಅವನೇ ಮನ್ಸ್ಕೊಡ್ನಿ ಅಂದಾಗ ನಾವು ಮಾತಾಡಂಗಿದ್ದದ ನೀವು ಸುಮ್ಮನೆ ಒಳ್ಳೆ ಏನು ಗೊತ್ತಾಯ್ಕಿಲ್ಲ ನಿಮ್ಗೆ ಹೆಂಗಾರೆ ನಮಗೆ ನಾವೇನು ದಟ್ರ ನಾವು ಎಲ್ಲ ನೀವೇ ತೀರ್ಮಾನ ತಗೊಳ್ಳೋದಾಗಿ ನಾವ್ಯಾಕೆ ಮತ್ತಿರೋದು ಯಾಕಿರೋದು ಹೇಳಿ ಹಂಗಾರೆ ನಮ್ಗೇನು ಕನ್ಸನಿಲ್ವ ಮಕ್ಳ ಮೇಲೆ ನಮ್ಗೇನು ಆಸೆ ಇಲ್ವ ಹೇಳಿ ನಮಗೂ ಆಸೆ ಅದೇ ಹೆಂಗಾರು ಮಾಡಿ ಒಪ್ಸಿ ಅವ್ರಿಗೆ ನಿಮ್ದು ಅಮ್ಮಯ್ಯ ಅಂತ ನೀವು ಕಾಲು ಕೆಟ್ಕೊತೀನಿ ತಪ್ಪಾಯ್ತು ಇದೊಂದು ಸತಿ ಒಪ್ಪಿಸ್ಬಿಡಿ ಏನಾರು ಅಂಗಡಿಲೇ ಕೆಲಸ ಮಾಡ್ಕೊಂಡು ಇರ್ತಾನೆ ನೀನು ಏನು ಮಾಡೋಕ್ಕಾಗದು ಇನ್ಮೇಲೆ ಹೇಳ್ತೀನಿ ಚಿಕ್ಕಪ್ಪ ಎಲ್ಲ ಕೇಳ್ಕೊಂಡು ಇರ್ಲಿ ಅಂತ ನಿಮ್ಮ ಜವಾಬ್ದಾರಿಯಿಂದ ಇದೊಂದು ಸತಿ ಇದು ಮಾಡಿ ಹೋಗಿ ಅಂತಾರೆ ಮನೆ ಚೆನ್ನಾಗಿರ್ತದೆ ಹೋಗ್ತಾನೆ ಮನೆ ಚೆನ್ನಾಗಿದ್ಬಿಟ್ರೆ ಹೋಗ್ಬಿಟ್ಟಿರಾ ಅಲಕ್ಕಳಕ್ಕೆ ಏನಕ್ಕೆ ಮಾತಾಡಿರಿ ನೀವು ಜೀವನದಲ್ಲಿ ಕೆಲವು ನಿರ್ಧಾರಗಳು ತಗೊಂಡು ಯಾವ್ಯಾವ ಥರ ಅನ್ಭವಿಸಿದಿರಿ ಹೇಳಿ ಅದನ್ನೆಲ್ಲ ಮರ್ತು ಬಿಟ್ರೆ ನಾಳೆ ಕೂತ್ಕೋ ಅದ್ಲು ಬೇರೆಯ ಇಂದ್ಲುದು ಪದ್ಲುದೇರನ್ವೆ ನೆನ್ಸ್ಕೊತಾಳ ಕಣಪ್ಪ ಅವಳು ಹುಸಿ ಚಲ ನೆನ್ಸ್ಕೊಂಡಾಳ ಇಂದ್ಲು ಮುದ್ಲುದಲ್ಲಿ ನೆನ್ಸ್ಕೊಂಡು ಜೀವನ ಮಾಡೋದಾಗಿದ್ರಿ ಹಿಂಗೆ ಕಾಯ್ಬೇಕಾಗಿತ್ತು ಅವೆಲ್ಲ ನೆನ್ಪು ಗಿನ್ಪೆಲ್ಲ ಹೋಯ್ತುಕಂತ ಮಾಡ್ಲಾ ಹಿಂಗೆಲ್ಲ ನೆನ್ಸ್ಕೊಳ್ಳೋದಾಗಿರಿ ಎಷ್ಟು ಮಾಡಿದ್ರು ನೆನ್ಸ್ಕೊಳಕ್ಕೆ ಕೂತಿದಾರ ತೊಟ್ಲುಗಳು ಆಗ್ಬಿಟ್ಬಿಡ್ಬೇಕನ್ನೋದಕ್ಕೆ ಏನೇ ಆಗಲಿ ನೋಡೋದ ಬಿಡಿ ಹಂಗೆ ಅಂತೀನಿ ಏನಂದ ನೋಡೋದ ಇಲ್ಲಿ ಮುಖಾಮುಖಿ ಮಾಡೋದು ಬೇಡ ಹೊಡೆದ್ನಂತಾರ ಹೊಡೆದ್ಬಿಟ್ರು ಅವ್ರಿಗೂ ಹೊಡೆದ್ರು ನನಗೂ ಹೊಡೆದ್ರು ಹೇಳೋಕ್ಕಿಲ್ಲ ಕೆಟ್ಟಿವಿ ಹೇಳ್ಬಿಟ್ಟು ಮಾಡಿಸ್ಕೋಬೇಕು ಹಿಂಗೆ ಆಗದ್ರ ಪರಿಸ್ಥಿತಿ ಏನು ಮಾಡೋದು ಕೂದಿ ಕುಕ್ಕೆ ತುಂಬಿದಾರ ನಿನ್ನ ಮುಚ್ಚು ಬಾಯ ಮುಚ್ಚು ಸಾಕು ನೀನು ಕೂದಿ ಕುಕ್ಕೆ ತುಂಬಿಲ್ಲ ಇಲ್ಲ ಯಾರುವೆ ಕೊಡ್ಬಾರ್ದು ಕಿರ್ಕೊಳ ಕೊಡ್ತಾಯಿಲ್ಲ ತಿರ್ಗ ಮಾತಾಡ ನೀನು ಇವ್ರು ನೋವು ಕಡೆದ ಅಳ್ಕೊಂಡು ಕೂತದೆ ಇಲ್ಲಿ ಹೊಸಿ ಕಷ್ಟ ಕೊಡ್ತಿದಾರ ಕಷ್ಟದ ಮೇಲೆ ಕಷ್ಟ ಬಾಯಿ ನಿನಗೆ ಹೊಸಿ ತೊಂದರೆ ಆಗಿದ್ದದ ಸುಮ್ಮನಿರವ ಆಯ್ತು ತಗೆ ಸುಮ್ಮನಿರೋದಕ್ಕೆ ಆಯಿತು ಅದೇನು ನಾನು ಮಾತಾಡ್ತೀನಿ ಸುಮ್ಕಿರಿ ಬಿಮಲು ಇವತ್ತಿಗೆ ಕೊನೆ ಸ್ಕೂಟ್ರು ಪಾಟ್ರು ತಗೊಂಡು ಅಲ್ಲಿ ಸುತ್ತಕೊಂಡ್ರೆ ಕೈಕಾಲು ತೆಗೆದ್ಬಿಡ್ತೀನಿ ನಿನಗೆ ಆಯಿತು ಚಿಕ್ಕಪ್ಪ ನೀವು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಸೇರ್ಕೋ ಆಯ್ತಾ ಅದೇ ಗಂಟ ಅಪ್ಪನ ತಾವು ಅಂಗಡಿಲಿ ಕೆಲಸ ಮಾಡಬೇಕು ಟ್ಯೂಷನ್ಗೆ ಹೋಗ್ತೀನಿ ಅಂದ್ಬಿಟ್ಟು ಅಂಗಡಿಗೆ ಹೋಗ್ದಂಗೆ ಇರ್ಬೇಡ 16 ಕಲ್ತ್ಕೊ ಯಾವರನ್ನು ಗೊತ್ತಿಲ್ದಾನೆ ಮುಂದೆ ಜೀವನ ಹೆಂಗೆ ಮಾಡಿಯಾ ನೀನು ಸರಿ ಆಯಿತು ಚಿಕ್ಕಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ